ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾನು ಇತ್ತೀಚೆಗೆ ಸಾವಿರಾರು ಜನರು ಭಾಗವಹಿಸಿದ್ದ ಸಮ್ಮೇಳನವೊಂದರಲ್ಲಿ ಮಂಡ್ಯ ಮೂಲದ ಮಹೇಶ್ ಎಂಬವರನ್ನ ಭೇಟಿಯಾದೆ. ಅವರು ಕಬ್ಬಿನ ಹಾಲನ್ನು ಹಿಂಡುವ 4-5 ಯಂತ್ರಗಳನ್ನು ಇಟ್ಕೊಂಡು ಬಂದವರಿಗೆಲ್ಲ ಕಬ್ಬಿನ ಜ್ಯೂಸ್ ಮಾರಾಟ ಮಾಡ್ತಾ ಇದ್ರು. ಅವರನ್ನು ಮಾತಿಗೆ ಹೇಳಿದಾಗ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಕಬ್ಬಿನ ಜ್ಯೂಸ್ ಮಾರಾಟ ಮಾಡುವ ಮೂಲಕವೇ ಪ್ರತಿ ತಿಂಗಳು ಸರಾಸರಿ 5 ಲಕ್ಷ ರೂಪಾಯಿಗಳನ್ನು ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಕಳೆದ 12 ವರ್ಷಗಳಿಂದ ಕಬ್ಬಿನ ಹಾಲು ಮಾರಾಟ ಮಾಡುವುದೇ ಅವರ ಕೆಲಸ ಆಗಿತ್ತು. ತಮ್ಮ ಜೊತೆಗೆ 8-10 ಮಂದಿ ಹುಡುಗರಿಗೂ ಕೂಡ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಒಟ್ಟು 9 ಯಂತ್ರಗಳನ್ನು ಇಟ್ಕೊಂಡಿದ್ದಾರೆ. ಸ್ವತಃ ಅವರೇ ಒಂದು ಕಡೆ ಕಬ್ಬಿನ ಹಾಲು ಮಾರಾಟ ಮಾಡುವ ಅಂಗಡಿಯಲ್ಲಿ ಗ್ಲಾಸ್ ತೊಳೆಯುವ ಹುಡುಗನಾಗಿ ಕೆಲಸ ಶುರು ಮಾಡಿದ್ರಂತೆ. ಈಗ ತಿಂಗಳಿಗೆ 5 ಲಕ್ಷ ರೂಪಾಯಿ ಸಂಪಾದಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದಾಗ ತಮ್ಮ ಸಾಧನೆ ಹಿಂದಿನ ಐಡಿಯಾಗಳು ಮತ್ತು ಆಲೋಚನೆಯನ್ನು ಅವರು ವಿವರಿಸಿದರು. ಸರ್, ಒಂದೇ ಒಂದು ಕಡೆ ಮಿಷಿನ್ ಇಟ್ಕೊಂಡು ಕಬ್ಬಿನ ಹಾಲು ಮಾರಾಟ ಮಾಡಿದರೆ ಹೆಚ್ಚು ದುಡ್ಡು ಮಾಡೋಕ್ಕಾಗಲ್ಲ ಎಂಬುದು ನನಗೆ ಬಹಳ ಬೇಗ ಗೊತ್ತಾಯಿತು. ಆದ್ದರಿಂದ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ಅಂತ ಅವ್ರು ಹೇಳ್ತಾರೆ. ಆ ವೇಳೆಗೆ ಕ್ಯಾಟ್ರಿಂಗ್ ಮಾಡೋರನ್ನು ಪರಿಚಯ ಮಾಡಿಕೊಂಡ್ರೆ ಪ್ರಯೋಜನ ಆಗ್ಬೋದು ಅಂತ ಆಲೋಚನೆ ಮಾಡಿದೆ. ಇವತ್ತು ಅದರಿಂದಲೇ ನನಗೆ ಚೆನ್ನಾಗಿ ಆರ್ಡರ್ಗಳು ಬರ್ತಾ ಇದೆ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ ಮಹೇಶ್ ವಿವರಿಸಿದರು. ನೋಡಿ, ನೀವು ಶ್ರೀಮಂತರಾಗಲು ನಿಮ್ಮದೇ ಈ ರೀತಿಯ ಸ್ವಂತ ಆಲೋಚನೆಯ ಶಕ್ತಿಯನ್ನು ಚೆನ್ನಾಗಿ ಬೆಳೆಸ್ಕೊಳ್ಬೇಕು. ಥಾಟ್ ಈಸ್ ದ ಓನ್ಲಿ ಪವರ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಟ್ಯಾಂಜಿಬಲ್ ರಿಚಸ್ ಫ್ರಮ್ ದ ಫಾರ್ಮ್ಲೆಸ್ ಸಬ್ಸ್ಟಾನ್ಸ್ ಅಂತ ಅಮೆರಿಕದ ಚಿಂತಕ ವ್ಯಾಲೆಸ್ ಡಿ ವಾಟಲ್ಸ್ ಹೇಳ್ತಾರೆ. ನಿಮ್ಮ ಆಲೋಚನೆಯಂತೆ ನೀವಾಗ್ತೀರಿ. ಪ್ರಕೃತಿಯಲ್ಲಿ ಕಾಣುವ ಪ್ರತಿಯೊಂದು ಸ್ವರೂಪ ಮತ್ತು ಪ್ರಕ್ರಿಯೆ ಹಿಂದೆ ಆಲೋಚನೆಯ ಶಕ್ತಿ ಇರುತ್ತೆ. ಸೃಷ್ಟಿಕ್ರಿಯೆ ಶುರು ಆಗೋದೇ ಹೀಗೆ ಅಂತ. ನಾವೆಲ್ಲರೂ ಕೂಡ ಆಲೋಚನೆ ಜಗತ್ತಿನಲ್ಲಿದ್ದೀವಿ. ನಮ್ಮ ಪ್ರತಿಯೊಂದು ನಡೆಯ ಹಿಂದೆ ಆಲೋಚನೆ ಇದ್ದೇ ಇರುತ್ತೆ. ಅದು ಸೌರವ್ಯೂಹ ವ್ಯವಸ್ಥೆಯನ್ನು ಮೊದಲುಗೊಂಡು ಶರೀರದ ತನಕ ಪ್ರತಿಯೊಂದರ ಚಲನೆಯ ಹಿಂದೆ ಆಲೋಚನೆಗಳು ಇರುತ್ತೆ. ನಿಧಾನವಾಗಿ ಬೆಳೆಯುವ ಓಕ್ ವೃಕ್ಷ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಹೊಂದಿರುವ ತನ್ನ ಕ್ರಮ ಅಥವಾ ನಿಯಮದ ಅನುಸಾರವೇ ಅದು ಬೆಳೀತಾ ಹೋಗುತ್ತೆ. ದಿಢೀರ್ ರಾತ್ರೋರಾತ್ರಿ ಮರವಾಗಿ ನಿಲ್ಲೋದಿಲ್ಲ. ಒಬ್ಬ ವ್ಯಕ್ತಿ ಕೂಡ ಆಲೋಚನಾ ಶಕ್ತಿಯ ಕೇಂದ್ರ ಆಗಿರ್ತಾನೆ. ಮನುಷ್ಯನ ಪ್ರತಿಯೊಂದು ನಡೆ ನುಡಿ ಮೊದಲು ಆತನ ಆಲೋಚನೆಯಲ್ಲಿ ಕಂಡುಬರುತ್ತೆ, ಬಳಿಕ ಕ್ರಿಯೆ ರೂಪ ಪಡೆಯುತ್ತೆ. ಶ್ರೀಮಂತಿಕೆಯನ್ನು ಗಳಿಸಲು ಕೂಡ ಸ್ಪಷ್ಟವಾಗಿ ಮತ್ತು ದೃಢವಾದ ನಂಬಿಕೆಯಿಂದ ಆಲೋಚನೆ ಮಾಡುವುದು ಅತ್ಯಂತ ಮುಖ್ಯ ಆಗುತ್ತೆ. ಎರಡನೇದಾಗಿ, ಗಳಿಸುವ ಪ್ರತಿಯೊಂದು ಜ್ಞಾನ ಕೂಡ ಮತ್ತೊಂದು ಜ್ಞಾನವನ್ನು ಪಡೀಲಿಕ್ಕೆ ಸಹಕಾರ ಆಗುತ್ತೆ. ಈ ಬಗೆಯ ಇಂಟೆಲಿಜೆನ್ಸ್ ಸದಾ ಜೊತೆಯಲ್ಲಿರಬೇಕು. ಹಣಕಾಸು ಕುರಿತ ತಿಳುವಳಿಕೆ ಕೂಡ ಇದೇ ಮಾದರಿಯಲ್ಲಿ ವೃದ್ಧಿ ಆಗುತ್ತೆ. ಎವ್ರಿ ಟ್ಯಾಲೆಂಟ್ ವಿ ಕಲ್ಟಿವೇಟ್ ಬ್ರಿಂಗ್ಸ್ ಟು ದ ಮೈಂಡ್ ದ ಡಿಸೈರ್ ಟು ಕಲ್ಟಿವೇಟ್ ಅನದರ್ ಟ್ಯಾಲೆಂಟ್ ಅಂತ ಅವ್ರು ಹೇಳ್ತಾರೆ. ಕೇವಲ ದೈಹಿಕ ಮತ್ತು ಮಾನಸಿಕ ಆನಂದಗಳನ್ನು ತೀರಿಸಲಿಕ್ಕೆ ಮಾತ್ರಕ್ಕೆ ಹಣದ ಅವಶ್ಯಕತೆ ಸೀಮಿತವಾಗಿ ಇರಲ್ಲ. ಜ್ಞಾನಾರ್ಜನೆ, ಮಹತ್ವಾಕಾಂಕ್ಷೆಗಳನ್ನು ಸಾಧಿಸುವ ಭಾಗವಾಗಿ ಹಣ ಸಂಪಾದನೆಯು ಅವಶ್ಯಕವಾಗುತ್ತೆ. ನೀವು ಯಾರಿಗಾದರೂ ಹಣದ ಮೌಲ್ಯಕ್ಕೆ ಬದಲಾಗಿ ನಿಮ್ಮ ಉತ್ಪನ್ನ ಅಥವಾ ಸೇವೆಯನ್ನು ಕೊಡ್ತೀರಿ. ಆಗ ಅವರು ಕೊಡೋ ಹಣ ಇದೆಯಲ್ಲ, ಅದರ ಮೌಲ್ಯಕ್ಕಿಂತಲೂ ಹೆಚ್ಚು ಮೌಲ್ಯವನ್ನು ನೀವು ಕೊಡಿ. ಅದು ನಿಮ್ಮ ಸಂಪತ್ತನ್ನು ವೃದ್ಧಿಸುತ್ತೆ. ಯಾವಾಗಲೂ ಮನಸ್ಸಿನಲ್ಲಿ ನೀವು ಶ್ರೀಮಂತರಾಗುವ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು ಇಟ್ಕೊಳ್ಳಿ. ಶ್ರೀಮಂತರಾಗುವ ನಿಜವಾದ ಬಯಕೆ ನಿಮ್ಮಲ್ಲಿ ಇರಬೇಕು. ಆಗ ಅದನ್ನು ಸಾಧಿಸಲು ಮನಸ್ಸು ರೆಡಿ ಆಗುತ್ತೆ. ಅದರಿಂದ ಮನಸ್ಸಿದ್ದರೆ ಮಾರ್ಗ ಅಂತ ಹಿರಿಯರು ಹೇಳೋದನ್ನು ನೀವು ಕೇಳಿರ್ಬೋದು. ದಿನನಿತ್ಯ ಪದೇ ಪದೇ ದೇವರೇ ನನ್ನನ್ನು ಶ್ರೀಮಂತನಾಗಿಸು ಅಂತ ಕೇವಲ ಪ್ರಾರ್ಥನೆ ಮಾಡ್ತಾ ಇರಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಬುದ್ಧಿಪೂರ್ವಕವಾಗಿ ಸ್ಪಷ್ಟವಾದ ನಿರ್ಧಾರಗಳನ್ನು ಕೈಗೊಂಡು ಅದಕ್ಕೆ ಬೇಕಾದ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡ್ತಾ ಹೋಗಬೇಕು. ನೀವು ಹೇಳೋದಕ್ಕೂ ಮಾಡೋದಕ್ಕೂ ಗಟ್ಟಿಯಾದ ಒಂದು ಸಂಬಂಧ ಇರಬೇಕು. ಬಡತನದ ಬಗ್ಗೆ ಶುಷ್ಕವಾಗಿ ಮಾತನಾಡೋದ್ರಿಂದ ಬಡತನ ಹೋಗಲ್ಲ. ಆದ್ದರಿಂದ ಬಡತನದ ಬಗ್ಗೆ ಮಾತನಾಡ್ತಾ ಕೂರಬೇಡಿ. ಅದ್ರ ಬಗ್ಗೆ ತನಿಖೆಯೂ ಬೇಡ. ಬಡತನಕ್ಕೆ ಕಾರಣ ಏನೇ ಇರಲಿ, ಯು ಹ್ಯಾವ್ ನಥಿಂಗ್ ಟು ಡೂ ವಿತ್ ದಮ್. ಬಡತನದ ನಿರ್ಮೂಲೆಯ ಸಾಂಪ್ರದಾಯಿಕ ಘೋಷಣೆಗಳಿರುವ ಚಾರಿಟೇಬಲ್ ಟ್ರಸ್ಟ್ಗಳಲ್ಲಿ ಸಾಮಾನ್ಯವಾಗಿ ತಾತ್ಕಾಲಿಕವಾಗಿ ಒಂದಷ್ಟು ಮಂದಿಗೆ ಸಹಾಯ ಸಿಗ್ಬೋದು. ಆದರೆ ನೀವು ಶ್ರೀಮಂತರಾಗುವ ಮೂಲಕ ಬಡವರಿಗೆ ನೆರವಾಗುವುದು ಅತ್ಯುತ್ತಮ ಮಾರ್ಗ ಅಂತಾರೆ ವ್ಯಾಲೆಸ್ ಡಿ ವಾಟಲ್ಸ್. ಬಡವರಿಗೆ ಚಾರಿಟಿಯ ಅಗತ್ಯಕ್ಕಿಂತಲೂ ಸ್ಫೂರ್ತಿ ಮತ್ತು ಪ್ರೇರಣೆಯ ಅಗತ್ಯ ಇದೆ. ಚಾರಿಟಿಗಳಿಂದ ತಾತ್ಕಾಲಿಕ ನೆರವು ಸಿಗ್ಬೋದು, ಕೆಲವು ಗಂಟೆಗಳ ಮನರಂಜನೆ ಕೂಡ ಸಿಗ್ಬೋದು. ಆದರೆ ಸ್ಫೂರ್ತಿ ನೀಡೋದರಿಂದ ಅವರಿಗೆ ಬಡತನದಿಂದ ಹೊರಬರಲು ನೀವು ಕಾರಣ ಆಗ್ಬೋದು. ಅದರಿಂದ ನೀವು ಬಡವರಿಗೆ ಸಹಕರಿಸಲು ಬಯಸುವುದಿದ್ರೆ ನೀವು ಸ್ವತಃ ಶ್ರೀಮಂತರಾಗುವ ಮೂಲಕ ಶ್ರೀಮಂತರಾಗಬಲ್ರಿ ಎಂಬುದನ್ನು ತೋರಿಸಿಕೊಡಿ.
ಜನರಿಗೆ ಸೃಷ್ಟಿಯ ಮೂಲಕ ಶ್ರೀಮಂತರಾಗಲು ಕಲಿಸಬೇಕೇ ವಿನಃ ತೀವ್ರ ಸ್ಪರ್ಧೆಯಲ್ಲ ಅಂತಾರೆ ವಾಟ್ಸಲ್ಸ್. ಸ್ಪರ್ಧೆಯ ಮೂಲಕ ಶ್ರೀಮಂತನಾಗುವನು ತಾನು ಹತ್ತಿದ ಬಳಿಕ ಆ ಏಣಿಯನ್ನು ತಳ್ತಾ ಹೋಗ್ತಾನೆ, ಇತರರನ್ನು ಹಿಂದಿಕ್ಕಲು ಸದಾ ಯತ್ನ ಮಾಡ್ತಾನೆ ಇರ್ತಾನೆ. ಆದರೆ ಕ್ರಿಯೇಷನ್ ಮೂಲಕ ಅಥವಾ ಸೃಷ್ಟಿಯ ಮೂಲಕ ಶ್ರೀಮಂತನಾಗುವನು ಸಾವಿರಾರು ಮಂದಿಗೆ ತನ್ನನ್ನು ಅನುಸರಿಸಲು ಒಂದು ಸ್ಫೂರ್ತಿ ಕೊಡ್ತಾನೆ. ಇದು ಒಳ್ಳೆಯ ಮಾರ್ಗ ಎಂಬುದನ್ನು ಮರಿಬಾರ್ದು. ಬದುಕಿನಲ್ಲಿ ನಡೆದು ಬಂದ ಹಾದಿಯನ್ನು ಕೂಡ ಯಾವತ್ತೂ ಮರಿಬಾರ್ದು ಎಂಬುದೇನು ನಿಜ. ಆದರೆ ಗತಕಾಲದ ಒಂದು ಕಡು ಬಡತನದ ಬಗ್ಗೆ, ಹಣಕಾಸು ಕಷ್ಟ ಸಂಕಷ್ಟಗಳ ಬಗ್ಗೆ ಎಲ್ಲರಲ್ಲೂ ಹೇಳ್ಕೊಂಡು ಬರೋದಂಥದ್ದು ಅಷ್ಟು ಒಳ್ಳೆಯದಲ್ಲ. ಬಡತನ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಸಂಪೂರ್ಣ ನಿಮ್ಮ ಹಿಂದೆನೇ ಬಿಟ್ಟು ಹೊಸ ಸ್ಫೂರ್ತಿಯಿಂದ ಮುನ್ನಡೆಯಿರಿ. ಇದು ವರ್ತಮಾನ ಮತ್ತು ಭವಿಷ್ಯದ ದಿನಗಳನ್ನು ಕ್ರಿಯಾಶೀಲವಾಗಿಸುತ್ತೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂದೇಹಗಳು, ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ, ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.